ಕ್ರೀಡಾ ಇಲಾಖೆ ಹೊಸ ಆದೇಶ. ಕುಸ್ತಿಪಟುಗಳ ತ್ರಿಶಂಕು ಸ್ಥಿತಿ ಅನ್ನುವಂತಹ ಪರಿಸ್ಥಿತಿ ಇದೆ. ಹೊಸ ಆದೇಶದ ಅನ್ವಯ ಕುಸ್ತಿ ಕ್ರೀಡೆಯ ವಿದ್ಯಾರ್ಥಿಗಳು ಸದ್ಯ ಅತಂತ್ರರಾಗಿದ್ದಾರೆ. ಕ್ರೀಡಾ ವಸತಿ ನಿಲಯದ ಕುಸ್ತಿ ವಿದ್ಯಾರ್ಥಿಗಳ ಭವಿಷ್ಯ ಸದ್ಯ ಡೋಲಾಯಮಾನವಾಗಿದೆ. ಕ್ರೀಡಾ ವಸತಿ ನಿಲಯ 3 ವಿಭಾಗವಾಗಿ ವಿಂಗಡಿಸಿ ಆದೇಶ ಹೊರಡಿಸಲಾಗಿದೆ. ಬುನಾದಿ ತರಬೇತಿ ಕ್ರೀಡಾ ವಸತಿ ನಿಲಯ, ಪ್ರಾಥಮಿಕ ತರಬೇತಿ, ಕಿರಿಯರ ಕ್ರೀಡಾ ವಸತಿ ನಿಲಯ 8 ರಿಂದ 10 ತರಗತಿ ವಿಭಾಗ, ಹಿರಿಯ ಕ್ರೀಡಾ ವಸತಿ ನಿಲಯ 11ನೇ ತರಗತಿ ಮೇಲ್ಪಟ್ಟು, ಈ ರೀತಿ ವಿಂಗಡಣೆ ಮಾಡಿದ್ದಾರೆ. ಜೂನ್ 2ನೇ ತಾರೀಕು ಸರ್ಕಾರದ ಹೊಸ ಆದೇಶ ಹೊರಬಂದಿದೆ. ಕುಸ್ತಿಪಟುಗಳಿಗೆ ಧಾರವಾಡ, ಬೆಳಗಾವಿಯ ಪ್ರವೇಶಕ್ಕೆ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಹೊಸ ಆದೇಶದ ಹಿನ್ನೆಲೆಯಲ್ಲಿ ಕುಸ್ತಿಯನ್ನ ಕೈಬಿಟ್ಟು ಹಾಕಿ, ಸೈಕ್ಲಿಂಗ್ಗೆ ವಿದ್ಯಾರ್ಥಿಗಳು ನಿರ್ಧಾರವನ್ನು ಮಾಡಿದ್ದಾರೆ. 100 ವಿದ್ಯಾರ್ಥಿಗಳಿಗೆ ಸೈಕ್ಲಿಂಗ್, ಕುಸ್ತಿ, ಹಾಕಿ ತರಬೇತಿಗೆ ನಿರ್ಧಾರ ಆಗಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಮಾಜಿ ಪೈಲ್ವಾನರುಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಹೊಸ ಆದೇಶ ಮಾಜಿ ಪೈಲ್ವಾನರನ್ನ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ. ಕ್ರೀಡಾ ಇಲಾಖೆ ಹೊಸ ಆದೇಶ, ಕುಸ್ತಿ ಕ್ರೀಡಾಪಟುಗಳು ಅತಂತ್ರರಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರೀಡಾ ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೊರಡಿಸಿರೋ ಆದೇಶ ಕುಸ್ತಿ ಕ್ರೀಡೆಗೆ ಮರಣಶಾಸನವಾಗಿ ಪರಿಣಮಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಾವೀಗ ಗದಗ ನಗರದ KH ಪಾಟೀಲ್ ಮೈದಾನದಲ್ಲಿರ್ತಕ್ಕಂತಹ ಕ್ರೀಡಾ ವಸತಿ ನಿಲಯದ ಅಂಗಳದಲ್ಲಿದ್ದೇವೆ. ಇಲ್ಲಿ ಸುಮಾರು 40 ವಿದ್ಯಾರ್ಥಿಗಳು ಕುಸ್ತಿಯನ್ನು ಆಯ್ಕೆ ಮಾಡಿಕೊಂಡು ತರಬೇತಿಯನ್ನು ಪಡೀತಿದ್ದಾರೆ. ಆದರೆ 2ನೇ ತಾರೀಕಿನಿಂದ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸುತ್ತೆ. ಅದರಲ್ಲಿ ವಸತಿ ನಿಲಯಗಳನ್ನು 3 ವಿಭಾಗಗಳಾಗಿ ವಿಂಗಡಿಸ್ತೇವೆ. ಮೊದಲನೇ ಭಾಗವಾಗಿ ಬುನಾದಿ ತರಬೇತಿ ಕೇಂದ್ರವನ್ನಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಒಂದು ಕ್ರೀಡಾ ಇಲಾಖೆಯಲ್ಲಿರ್ತಕ್ಕಂತಹ ವಸತಿ ನಿಲಯನೂ ಕೂಡ ಬುನಾದಿ ಕ್ರೀಡಾ ವಸತಿ ನಿಲಯವಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಹೀಗಾಗಿ ಇಲ್ಲಿಯ ಕುಸ್ತಿಪಟುಗಳನ್ನು ಅಂದರೆ ಕುಸ್ತಿ ವಿದ್ಯಾರ್ಥಿಗಳನ್ನು ಕೈ ಬಿಡಲಾಗಿದೆ. ಅಂದರೆ ಬೇರೆ ವಸತಿ ನಿಲಯಕ್ಕೆ ಇವರನ್ನು ಹಸ್ತಾಂತರಿಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸ್ಥಳೀಯವಾಗಿ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇದು ಆಘಾತವನ್ನು ತಗೊಂಡು ಬಂದಿದೆ. ಅವರ ಪಾಲಕರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಅಪ್ಪ, ಎಷ್ಟು ವರ್ಷದಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡಾಗಿತ್ತೀರಿ? ಈಗ ಏನು ಸಮಸ್ಯೆ ಏನಾಗೈತೆ? ಈಗ 5 ವರ್ಷ ಆತ್ರಿ ಕೋಚ್ ಇಲ್ಲ ರೀ. 1 ವರ್ಷ ಆತ್ರಿ, ಈಗ 2 ವರ್ಷ ಆತ್ರಿ ಕೋಚ್ ಇಲ್ರಿ. ನಮ್ಗೆ ಪ್ರಾಕ್ಟೀಸ್ ಆದ್ರೂ ಇಲ್ರಿ. ನಮ್ಗೆ ಅಚೀವ್ಮೆಂಟ್ ಕೇಳಿದಾಗ ಅಚೀವ್ಮೆಂಟ್ ಸಿಗೋಲ್ರಿ. ಈಗ ಇದನ್ನು ಇಲ್ಲ ನಮಗೆ ಕೋಚ್ ಬೇಕು ಇಲ್ಲ. ಹಾಂ ರೀ. ಸರ್, ಏನು ಸರ್ ಇದು ಸರ್ಕಾರದ ಹೊಸ ಆದೇಶ? ಏನು ಸಮಸ್ಯೆ ಏನಾಗತ್ತೆ ಸರ್? ಸರ್ಕಾರ ನಮ್ಗೆ ಹಾಡಾಗಲಿ ಕಗ್ಗೋಲಿಗೆ ಮಾಡಿದೆ. ಇವತ್ತು ನಮ್ಮ ಕುಸ್ತಿ ಗಡಿಮಣಿಯನ್ನು ತೆಗೆದು ಹಾಕಿದ್ದಾರೆ. ಇವತ್ತು ನಮ್ಮ ಮೂಲ ಬಂದಂಥ ಯಾವುದಪ್ಪ ಅಂದ್ರೆ ಹಾಕಿ ಮತ್ತು ಕುಸ್ತಿ. ಇದು ಸೈಕ್ಲಿಂಗ್ ಹಿಂದಗಡೆ ಬಂದಂಥ ಇದು ನಮ್ಮ ಗದಗ ಜಿಲ್ಲೆಯಲ್ಲಿ ಇದು ಬಂದಂಥ ಸೈಕ್ಲಿಂಗ್ ಇವತ್ತಿನ ನಿರ್ಮಾಣದಲ್ಲಿ ಸೈಕ್ಲಿಂಗ್ ಉಳಿಸ್ಯಾರ ಮತ್ತು ಹಾಕಿ ಉಳಿಸಿದ್ರು, ಕುಸ್ತಿ ತೆಗೆದು ಹಾಕ್ಯಾರ. ಅದಕ್ಕೆ ಭಾರಿ ನಮಗೆ ನೋವು ತಂದಂಥ ಸುದ್ದಿ. ಇದ್ದಂಥ ಮಕ್ಕಳನ್ನ ತೆಗೆದು ಬೇರೆ ಕಡೆ ಹಾಕ್ತೀರಿ, ಯಾಕೆ ಇಲ್ಲಿ ನಮ್ಮ ಕುಸ್ತಿ ನಮ್ಮಲ್ಲಿ ಏನು ತೊಂದರೆ ಇದ್ದಿ? ನೀವು ದಯವಿಟ್ಟು ನಿಮಗೆ ನಾವು ಉಗ್ರ ಹೋರಾಟ ಮಾಡ್ಕೊಳಕ್ಕೆ ನಮಗೆ ಮಾಡಬೇಡ್ರಿ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ, ಇದು ಉಳಿಬೇಕಂತ ನಮ್ಗೆ ವಿನಂತಿ ಮಾಡ್ಕೊಂತೀವಿ. ಈಗ ವಿದ್ಯಾರ್ಥಿಗಳಿಗೆ ಏನು ಹೇಳಾಗುತ್ತಾರೆ? ನೀವು ಹೋಗಿ ಅಡ್ಮಿಷನ್ ತೊಗೊಳಾಯ್ತು, ಏನು ಹೇಳ್ತಾರೆ ಸರ್? ಅವರು ಈಗ ಪಾಲಕರು ಒಂದು ನಮ್ಮನೆ ಗಜಿಬಿಜಿ ಆಗಿಬಿಟ್ರೆ. ಯಾಕಂದ್ರೆ ಮಕ್ಕಳು ಈಗ 5th 6th 7th ಇದ್ದರು, ಈಗ ಒಮ್ಮೆಗೆ ಸಡನ್ಲಿ ಹಾಸ್ಟೆಲ್ ರದ್ದು ಮಾಡಿಸಿಬಿಟ್ರು. ಸರ್ಕಾರ ಏನು ಆದೇಶ ಬಂದಿತ್ತು ನಾವು ಪಾಲನೆ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಈಗ ಇಲ್ಲೇ ಬಂದಂಥ ಪಾಲಕರು ನಮ್ಮ ಮಕ್ಕಳನ್ನ ಎಲ್ಲಿ ಅಡ್ಮಿಷನ್ ಮಾಡಬೇಕು, ಎಲ್ಲಿ ಹಚ್ಚಬೇಕು, ಈ ಒಮ್ಮೆಗೆ ಸ್ಕೂಲ್ ಚಾಲೂ ಆಗೋ ಟೈಮ್ಗೆ ಇದು ಕ್ರೀಡಾ ನಿಲಯ ರದ್ದು ಮಾಡ್ಯಾರ. ಅದಕ್ಕೆ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ, ಎಲ್ಲ ನಾವು ಪೈಲ್ವಾನರು ಕೂಡಿ ಇದನ್ನು ಕಾಯಂಗೊಳಿಸ್ಬೇಕು. ಯಥಾಸ್ಥಿತಿ ಗದಗ ಜಿಲ್ಲಾ ಕ್ರೀಡಾ ನಿಲಯ ಇರಬೇಕಂತ ನಮ್ಮ ಒತ್ತಾಯ ರೀ. ಇಲ್ಲಿಯ ಪಾಲಕರು ಮತ್ತು ವಿದ್ಯಾರ್ಥಿಗಳ ಮಾತಾಗಿದೆ. ಅಂದರೆ ಏನು 20 ವರ್ಷದಿಂದ ಇದೇ ಜಾಗದಲ್ಲಿ ಇರತಕ್ಕಂತಹ ಏನು ಕ್ರೀಡಾ ನಿಲಯವನ್ನು ಏಕಾಏಕಿ ಇಲ್ಲಿಯ ಕುಸ್ತಿಪಟುಗಳನ್ನು ಒಕ್ಕಲೆಬ್ಸುವಂಥ ಕೆಲಸಗಳಾಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಹೊಸದಾಗಿ ಕ್ರೀಡಾ ಇಲಾಖೆಯನ್ನು ವಹಿಸಿಕೊಂಡಂತಹ G. ಪರಮೇಶ್ವರ್ ಅವರು ಕೂಡ ಈ ಕಡೆ ಗಮನ ಹರಿಸಿ ಇಲ್ಲಿಯ ವಿದ್ಯಾರ್ಥಿಗಳ ಅಳಲನ್ನು ಕೇಳಬೇಕು ಅನ್ನೋ ಮಾತಾಗಿದೆ. ಗದಗ್ನ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.